ಮನೆಗೆ ಏನಾದರೂ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರಿ ಅಂತಂದ್ರೆ ಅದ್ರ ಸಿಪ್ಪಿ ಚಲಾಕತ್ತೀರಿ ಅಂದ್ರೆ ಈ ವಿಡಿಯೋನ ನೋಡ್ರಿ. ಈ ಒಂದು ಕಲ್ಲಂಗಡಿ ಸಿಪ್ಪಿನಿಂದ ನಾನಿವತ್ತು ಟೂಟಿ ಫ್ರೂಟಿನ ಮಾಡೀನಿ. ಈ ಕಂಪ್ಲೀಟ್ ವಿಡಿಯೋನ ತಪ್ಪಲಾರ್ದಂಗೆ ನೋಡ್ರಿ. ಹೊರಗಡೆ ನೀವು ರೊಕ್ಕ ಕೊಟ್ಟು ತೊಗೊಂಡು ಬರಾಕತ್ತೀರಿ ಅಂತಂದ್ರೆ ಏನಪ್ಪ ಫ್ರೀನಾಗಿ ಸಿಪ್ಪಿ ಒಳಗೆ ಮಾಡೋದಂದ್ರೆ ಎಷ್ಟು ಖುಷಿ ಇಲ್ಲ. ಸಣ್ಣದಾಗಿ ಸಿಪ್ಪಿನ ಕಟ್ ಮಾಡ್ಕೋರಿ. ನೀವು ಕಟ್ ಮಾಡ್ಕೊಂಡಾದ್ರೂ ಹಿಂಗೆ ಸಿಪ್ಪಿ ತಕ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಫುಲ್ ತೆಗಿಯೋಂಗಿದ್ರೆ ಫುಲ್ಲನ್ನು ನೀವು ಸಿಪ್ಪಿನ ತೆಗೆದು ರೆಡಿ ಮಾಡಿ ಇಟ್ಕೋರಿ. ನಾನೆಲ್ಲ ಸಿಪ್ಪಿ ತೆಗಿತಿರ್ತೇನೆ, ನೀವು ಹೋಗಿ ಅಲ್ಲಿವರೆಗೂ ಮೊದಲು ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಬರ್ರಿ. ಮಾಡಿಲ್ಲ ಅಂತಂದ್ರೆ ನಂತರ ಏನೇನಪ್ಪ ಸಣ್ಣದಾಗಿ ಕಟ್ ಮಾಡ್ಕೋರಿ. ನೀವು ಶಾಪ್ ಒಳಗೆಲ್ಲ ನೋಡಿರ್ತಿಲ್ಲ ಟೂಟಿ ಫ್ರೂಟಿ ಯಾವ ಸೈಜ್ ಒಳಗೆ ಇರ್ತಾವಂತ ಹೇಳಿ. ಭಾಳ ಸಣ್ಣದಾಗಿ ಏನು ಬೇಡ, ನಾನು ಏನು ಸೈಜ್ ಮಾಡ್ಲಿಕ್ಕತ್ತಿಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋರಿ. ಸ್ವಲ್ಪ ಟೈಮ್ ಹಿಡಿತದೆ, ಬಟ್ ತಾಳ್ಮೆ ಬೇಕಲ್ಲ. ಇನ್ನೂ ಒಂದು ಖುಷಿ ಏನಪ್ಪ ಅಂತಂದ್ರೆ ನಾನು ಒಂದು ಫುಲ್ ಮಾನಿಟೈಸೇಷನ್ ಖುಷಿಗೋಸ್ಕರ ಈ ಒಂದು ವೀಡಿಯೋನ ಶೇರ್ ಮಾಡೀನಿ. ಇವತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದಿಲ್ಲ ಎಲ್ಲ ಒಂದು ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿನಿ. ಹೆಣ್ಮಕ್ಳು ಏನಂತಂದ್ರೆ ದುಡ್ಡು ಉಳ್ಸಾಕ ನಾವು ನೋಡ್ಲಿಕ್ಕತ್ತಿರ್ತೀವಿ. ಹಾಗಾಗಿ ಫ್ರೀ ಬಜೆಟ್ ಒಳಗನ ಇಷ್ಟು ಮಸ್ತಾಗಿರೋ ರೆಸಿಪಿ ಯಾರು ಇಷ್ಟ ಆಗಂಗಿಲ್ಲ ಹೇಳ್ರಿ. ನಂತರ ಈಗ ನೋಡ್ಲಿಕ್ಕತ್ತೀರಿ ನೀರು ಕುದಿಯಾಕತ್ತಾವು. ಒಂದು 10 ನಿಮಿಷ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಿಲ್ಲ ಪೀಸ್ಗಳನ್ನ ಹಾಕ್ಕೊಂಡು 10 ನಿಮಿಷ ಕುದಿಸ್ಕೋರಿ ಸಾಕಾಗ್ತದೆ. ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ನಿಮ್ಗೇನು ಯಾವುದೋ ಅಮೌಂಟ್ ಹಾಕಬೇಕು ಅಂತ ಅನ್ನೋಂಥದ್ದೇನಿಲ್ಲ. ಮನೆಯೊಳಗೆ ಚೆಲ್ಲಕ್ಕೆ ಹೋಗ್ತಿಲ್ಲ ಸಿಪ್ಪಿಗಳನ್ನ ತೊಗೊಂಡು ರೆಸಿಪಿ ಮಾಡಿರಿ. ಟೂಟಿ ಫ್ರೂಟಿನ ಮಾಡಿ ನೋಡಿರಿ. ಮನೆಯೊಳಗನೆ ನೀವು ಬ್ರೆಡ್ ಮಾಡ್ತೀರಿ, ಕೇಕ್ ಮಾಡ್ತೀರಿ ಅಂತಂದ್ರೆ ಅಂಥವ್ರಿಗಂತೂ ಸೂಪರ್ ಆಗಿರೋ ವೀಡಿಯೋ ಅಂತಲೇ ಹೇಳ್ಬೋದು. ಮನ್ಯಾಗ ಮಾಡಿ ನೀವು ಆರಾಮಾಗಿ ಫ್ರಿಜ್ ಒಳಗೆ ಸ್ಟಾಕ್ ಮಾಡ್ಕೋರಿ. ಚಾಯ್ ಏನು ಸೋಸ್ಕೋತಿರಲ್ಲ, ಆ ಒಂದು ಜರಡಿ ತೊಗೊಂಡು ಸರಿಯಾಗಿ ನೀರನ್ನ ಕರೆಕ್ಟಾಗಿ ತೆಗೆದುಬಿಟ್ರಿ. ಅದರಲ್ಲಿರೋದು ಟೂಟಿ ಫ್ರೂಟಿ ಹೆಚ್ಚಾಗಿ ಅದರೊಳಗೆ ನೀರಿನ ಅಂಶ ಏನೂ ಉಳಿಬಾರ್ದು. ಹಂಗೆ ಕ್ಲಿಯರಾಗಿ ನೀರನ್ನ ತೆಗೆದಿಟ್ಕೋರಿ. ಹಂಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನಿಧಾನಕ್ಕೆ ಎಲ್ಲ ಒಂದು ಕುದಿಸಿರೋವಂಥ ಪೀಸಸ್ಗಳನ್ನ ನಾವು ಈ ಕಡೆ ಹಾಕಿ ತೆಗೆದು ಇಡೋಣಂತೆ. ಇವಾಗ ಕೊನೆಯದಾಗಿ ಉಳಿದಿರ್ತದಲ್ಲ ಅದನ್ನು ನಾವು ಚಾ ಸೋಸು ಜರಡಿಯಿಂದ ತೆಗೆದಿಟ್ಕೊಳ್ಳೋಣ. ಸಣ್ಣ ಮಕ್ಳಿಗೂ ಭಾಳ ಇಷ್ಟ ಆಗ್ತವೆ ಟೂಟಿ ಫ್ರೂಟಿ ಕಂಡ್ರೆ ಅಂತ ತಿನ್ನಕ್ಕೆ ನಿಂದಿರ್ತಾರೆ. ಹಾಗಾಗಿ ಅಂಗಡಿ ಒಳಗಿಂದ ತೊಗೊಂಡು ಬಂದಿದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತದೆ. ನೀವು ಮನೆಯೊಳಗೆ ಮಾಡಿ ನೋಡಲ್ಲ, ಬೇಕಾದಷ್ಟು ನಿಮ್ಗೆ ಟೂಟಿ ಫ್ರೂಟಿ ಚೆಲ್ಲೋ ಅಂತ ಕಲ್ಲಂಗಡಿ ಸಿಪ್ಪೆ ಅಂತ ರೆಡಿ ಆಗ್ತವೆ. ಇನ್ನೇನಪ್ಪ ಅಂತಂದ್ರೆ ಟೂಟಿ ಫ್ರೂಟಿಗೆ ಪಾಕ ಹಾಕಬೇಕಲ್ಲ. ಸಕ್ಕರೆ ಒಂದು ಬೌಲ್ನಷ್ಟು ಸಕ್ಕರೆನ ತೊಗೋರಿ. ನಂತರದಲ್ಲಿ ಸ್ವಲ್ಪ ನೀವು ಅದಕ್ಕೆ ಎಷ್ಟು ಅಳತೆ ಬೇಕಲ್ಲ ಅಷ್ಟು ನೀರನ್ನು ಹಾಕೋರಿ. ಸಕ್ಕರೆ ಕರಗ್ಲಿಕ್ಕತ್ತದ, ಅದು ಸರಿಯಾಗಿ ಕರ್ಕೊಳ್ಳಿ. ಇದಕ್ಕೇನು ಇಷ್ಟೇಳಿ ಪಾಕ ಬೇಕು ಅಂತ ಏನಿಲ್ಲ. ಸಕ್ಕರೆ ಕರಗಿದ ನಂತರ ನೀವು ಕುದಿಸಿಟ್ಕೊಂಡಿರುವಂಥ ಪೀಸಸ್ಗಳನ್ನ ಇದಕ್ಕೆ ಹಾಕೊಂಬಿಡ್ರಿ. ಇದನ್ನು ಒಂದು 10 ನಿಮಿಷ ಸಾಕು ಕುದಿಸ್ಕೋರಿ, ಅಷ್ಟೇ ಸಾಕಾಗ್ತದೆ. ನೋಡಿದ್ರಲ್ಲ, ಹೆಚ್ಚಾಗಿ ಈ ಒಂದು ಟೂಟಿ ಫ್ರೂಟಿನ ಪಪ್ಪಾಯ ಹಣ್ಣಿಂದ ಮಾಡಿದ್ದೆ ಕೇಳಿದ್ವಿ. ಬಟ್ ಏನಂದ್ರೆ ಸಿಪ್ಪೆಯಿಂದ ಅಂದರೆ ಕಲ್ಲಂಗಡಿ ಸಿಪ್ಪೆಯಿಂದ ಮಾಡಿದ್ದು ಕೇಳಿರ್ಲಿಕ್ಕಿಲ್ಲ. ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ನಾನು. ಕುದಿಲಿಕ್ಕತ್ತದ, ಸ್ವಲ್ಪ ತಳ ಹಿಡಿಬಾರ್ದು ಅಂತ ಹೇಳಿ ಕೈ ಆಡಿಸೋಣ. 10 ನಿಮಿಷ ಆಯಿತು. ನಂತರ ನಾವು ಚಾ ಸೋಸೋ ಜರಡಿಯಿಂದ ಇದನ್ನು ಕೂಡ ಸೋಸ್ಕೊಳ್ಳೋಣಂತ. ನೋಡಿದೆಲ್ಲ, ಇವಾಗ ಪಾಕ ಹಾಕಿರೋವಂಥ ಟೂಟಿ ಫ್ರೂಟಿನ ಕೂಡ ಆಲ್ಮೋಸ್ಟ್ ಆಗಿ ರೆಡಿ ಆಯಿತು. ಇನ್ನು ಮುಕ್ಕಾಲು ಭಾಗ ಆಲ್ಮೋಸ್ಟ್ ಆಗಿ ಕೆಲಸ ಇದ್ರದ್ದು ಮುಗ್ದದ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಮಗೆ ಬೇಕಾಗಿರುವಂಥ ಕಲರ್ಸ್ಗಳು ಬೇಕಾಗ್ತಾವಲ್ಲ, ಕಲರ್ಸ್ಗಳನ್ನ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಮನೇಲಿ ಯಾವುದವಪ್ಪ ಕಲರ್ ನಿಮ್ಮ ಮನೆಯೊಳಗೆ ರೆಡ್, ಗ್ರೀನ್, ಯೆಲ್ಲೋ ಯಾವ ಕಲರ್ ಅದಲ್ಲ ನಿಮಗೆ ಇಷ್ಟವಾಗಿರುವಂಥ ಕಲರ್ಗಳನ್ನ ಆ್ಯಡ್ ಮಾಡ್ಕೋರಿ. ಇದಕ್ಕೆ ನೋಡಿರಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೀನಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಗೆ. ನಮ್ಮ ಮನೆಯೊಳಗೆ ಗ್ರೀನ್ ಕಲರು, ರೆಡ್ ಮತ್ತು ಎಲ್ಲೋ ಇತ್ತು. ಈಗ ಫಸ್ಟ್ ಅಂತೂ ರೆಡ್ ಆಯಿತು, ಗ್ರೀನು ಇತ್ತು, ಲಾಸ್ಟ್ ಸ್ವಲ್ಪ ಎಲ್ಲೋ ಇತ್ತು. ಅದನ್ನು ಕೂಡ ಹಾಕಿ ಕಲರ್ ಕಲಿಸ್ಬಿಟ್ಟೆ. ನೋಡಿರಿ ಎಷ್ಟು ಮಸ್ತಾಗಿ ಕಲರ್ಫುಲ್ಲಾಗಿ ಟೂಟಿ ಫ್ರೂಟಿಗಳು ರೆಡಿ ಆದವು. ಇದನ್ನು ಒಂದಕ್ಕೊಂದು ಮಿಕ್ಸ್ ಆಗಲಾರ್ದಂಗೆ ತಟ್ಟೆ ಒಳಗಿಟ್ಟು ಬಿಸಿಲಿಗಾದರೂ ಹಾಕಿರಿ. ಒಂದು ದಿನ ಫುಲ್ಲಾಗಿ ಡ್ರೈ ಆಗಬೇಕದು. ಅಥವಾ ನೀವು ಫ್ಯಾನಿಂಗ್ ಗಾಳಿಗೆ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಡ್ರೈ ಆಗಂಗಿಲ್ಲ, ಬಿಸಿಲಿಗೆ ಇಟ್ಟರೆ ಒಳ್ಳೆಯದು. ಒಂದಿನ ಫುಲ್ ಕಂಪ್ಲೀಟಾಗಿ ಬಿಸಿಲಾಗಿ ಇಟ್ಟು ನೀವು ಯೂಸ್ ಮಾಡ್ಕೋರಿ. ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.